ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದರೆ 20 ಸಾಮಾನ್ಯವಾದಂಥ ಮಿಸ್ಟೇಕ್ಸ್ಗಳನ್ನು ತಂದಿದ್ದೀನಿ. ಏನು ಮಾಡ್ತೀವ್ರಪ್ಪ ಅಂತಂದರೆ, ನಾವು ಟಿ ಇ ಟಿ ಎಕ್ಸಾಮ್ ಬರೆಯುವಾಗ ಕೆಲವು ಸಿಲ್ಲಿ ಮಿಸ್ಟೇಕ್ಗಳನ್ನು ಮಾಡ್ತೀವಿ. ಹೌದಾ? ಇದು ನಮಗೆ ಟಿ ಇ ಟಿಗೆ ಇಫೆಕ್ಟ್ ಮಾಡುತ್ತೆ. ಸೊ ಟಿ ಇ ಟಿ ಪರೀಕ್ಷೆಯಲ್ಲಿ ನಾವು ಕೆಲವೊಂದು ಮಂದಿ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ, ಚೆನ್ನಾಗಿ ಅಭ್ಯಾಸವನ್ನು ಮಾಡಿರ್ತೀವಿ. ಅಷ್ಟಾದರೂ ಕೂಡ ಕೆಲವೊಂದು ಸಿಲ್ಲಿ ಮಿಸ್ಟೇಕ್ಗಳನ್ನು ಮಾಡ್ತೀವಿ. ಈ ಸಿಲ್ಲಿ ಮಿಸ್ಟೇಕ್ಗಳಿಂದ ನಾವು ಅಂಕಗಳನ್ನು ಕಳ್ಕೊತೀವಿ, ಅಥವಾ ಟಿ ಇ ಟಿ ಪಾಸ್ ಆಗಲಿಕ್ಕೆ ನಮಗೆ ಏನಾಗ್ತದೆ, ಹಿನ್ನಡೆ ಆಗ್ತದೆ. ಇವತ್ತು ನಾವು ಟಿ ಇ ಟಿ ಅಭ್ಯರ್ಥಿಗಳು ಹೆಚ್ಚಾಗಿ ಮಾಡುವಂತಹ 20 ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ಹುಡುಕಿ ತಂದಿದ್ದೀವಿ ನಾವು. ಈ ವಿಡಿಯೋ ಯಾರು ಟಿ ಇ ಟಿ ಎಕ್ಸಾಮನ್ನು ಫೇಸ್ ಮಾಡ್ತೀರಿ ಅವ್ರು ಕಂಪಲ್ಸರಿ ನೋಡಬೇಕಾದಂಥ ವಿಡಿಯೋ ಇದು. ನಾವು ತಪ್ಪುಗಳನ್ನು ತಿಳಿದು ಅದನ್ನು ಮುಂದಿನ ಪರೀಕ್ಷೆಯಲ್ಲಿ ಸುಧಾರಿಸಿಕೊಂಡಿದ್ದೇ ಆದರೆ ಏನಾಗ್ತೈತಪ್ಪ, ನಾವು ಖಂಡಿತವಾಗಿ 10ರಿಂದ 15 ಮಾರ್ಕ್ಸು ಜಂಪ್ ಆಗಲಿಕ್ಕೆ ಸಹಾಯವಾಗ್ತದೆ, ಮತ್ತು ಪಾಸಿಟಿವಿಟಿ ಇನ್ಕ್ರೀಸ್ ಆಗ್ತೈತಿ, ಆ್ಯಂಡ್ ಟಿ ಇ ಟಿ ಪಾಸ್ ಆಗಲಿಕ್ಕೂ ಕೂಡ ಸಹಾಯವನ್ನು ಮಾಡ್ತದೆ. ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಟಿ ಇ ಟಿ ಎಕ್ಸಾಮ್ 20 ಸಿಲ್ಲಿ ಮಿಸ್ಟೇಕ್ಸ್ ಆಫ್ ಸ್ಟೂಡೆಂಟ್ಸ್. ಪ್ರಶ್ನೆ ಪೂರ್ಣ ಓದದೆ ಉತ್ತರವನ್ನು ಗುರುತಿಸುವುದು. ಏನು ಮಾಡ್ತೀರಿ? ಫಸ್ಟ್ ಒನ್ ಈಸ್ ಪ್ರಶ್ನೆ ಪೂರ್ಣ ಓದದೆ ಉತ್ತರವನ್ನು ಗುರುತಿಸುವುದು. ನಾವು ಎಕ್ಸೈಟ್ಮೆಂಟ್ನಲ್ಲಿ ಏನು ಮಾಡ್ತೀವಿ, ಪ್ರಶ್ನೆಯನ್ನು ಓದೋಂಗೇ ಇಲ್ಲ ಪೂರ್ತಿಯಾಗಿ. ಆನ್ಸರ್ ಗೊತ್ತಿರುವ ತವಕದಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ, ಹೆಚ್ಚಿನ ತಪ್ಪುಗಳನ್ನು ಅಲ್ಲಿ ಮಾಡ್ತೀವಿ. ಮೊದಲು ಪ್ರಶ್ನೆಯನ್ನು ಪೂರ್ತಿಯಾಗಿ ಓದಬೇಕು, ಆಪ್ಷನ್ಸ್ಗಳನ್ನು ಓದಬೇಕು, ದೆನ್ ಆನ್ಸರನ್ನು ಟಿಕ್ ಮಾಡಬೇಕು. ದಟ್ ಈಸ್ ಕಂಪಲ್ಸರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ನಾಟ್, ಎಕ್ಸೆಪ್ಟ್, ಇದು ಕರೆಕ್ಟ್. ಈಗ ಆಪ್ಷನ್ 4 ಇರ್ತಾವಲ್ಲ, 4 ಆಪ್ಷನ್ಗಳೆಂದರೆ ಎ, ಬಿ, ಸಿ, ಡಿ. 4 ಆಪ್ಷನ್ ಇದ್ದರೆ ಇದರಲ್ಲಿ 4 ಆಪ್ಷನ್ನಲ್ಲಿ ಯಾವುದು ಈ ಕ್ವಶನಿಗೆ ಸೂಟ್ ಆಗುವಂಥದ್ದು ಅಲ್ಲ, ಅದನ್ನು ಹೊಡೆದಾಕಬೇಕು. ಹೌದಾ? ಯಾವುದು ಅದಕ್ಕೆ ಸಂಬಂಧಿಸಿದಲ್ಲ ಅದನ್ನು ತೆಗಿಬೇಕು. ಇನ್ನು ಕರೆಕ್ಟ್ ಯಾವುದು ಅದನ್ನು ತೆಗೆದ್ರೆ ಆಟೋಮೆಟಿಕ್ಲಿ ನಮಗೆ ಆನ್ಸರ್ ಇದ್ದಿದ್ದು ಬಂದೇ ಬರುತ್ತೆ. ಓಕೆ, ಈ ರೀತಿ ನೀವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ಅನಲೈಸ್ ಮಾಡಬೇಕು. ಹೌದಾ? 4 ಆಪ್ಷನ್ನು ಕರೆಕ್ಟ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇರೋದು ಒಂದೇ ಆಪ್ಷನ್ ಕರೆಕ್ಟ್ ಇರ್ತದೆ. ಸೊ 50-50 ಆಗಬಹುದು, ಬಟ್ 2 ಆಪ್ಷನ್ ಅಂತೂ ರಾಂಗ್ ಆಗ್ತವೆ. ಸೊ ಈ ರೀತಿ ನೀವೇನು ಮಾಡಬೇಕು, ಅಲ್ಲಿ ಒಂದು ಸ್ವಲ್ಪ ಚಾಣಾಕ್ಷ ಬುದ್ಧಿಯಿಂದ ಉಪಯೋಗವನ್ನು ಮಾಡಬೇಕು. ಖುದ್ದು ನಂಬಿಕೆಯ ಮೇಲೆ ಉತ್ತರವನ್ನು ಹಾಕಬೇಕು. ಹೌದಾ? ಬಾಜುದವ್ರು ಏನು ಹಾಕತ್ತಾರೋ, ಯಾಕಂದರೆ ABCD ಇರ್ತದೆ. ಸೊ ನಿಮಗೆಲ್ಲ ಗೊತ್ತಿದೆ, ಪ್ಯಾಟರ್ನ್ ಎಲ್ಲ ಚೇಂಜ್ ಇರ್ತದೆ. ಕ್ವಶನ್ ಸೇಮ್ ಇದ್ದರೂ ಕೂಡ ಪ್ಯಾಟರ್ನ್ ಬೇರೆ ಬೇರೆ ಆಗಿರ್ತದೆ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ತಿಳಿದಂತೆ ತೋರುತ್ತದೆ ಆದರೆ ತಪ್ಪಾಗುತ್ತದೆ. ನಮಗೇನಾಗ್ತದಪ್ಪ ಅಂದ್ರೆ, ಕ್ವಶನ್ ನೋಡಿದಾಗ ನಮಗೆ ಓದಿದಂಗೆ ತಿಳಿದಂಗೆ ಅನ್ನಿಸ್ತದೆ, ಬಟ್ ಏನಾಗ್ತದೆ, ನಾವು ಟಿಕ್ ಮಾಡುವಂಥ ಆನ್ಸರ್ ತಪ್ಪಾಗಿರ್ತದೆ. ಅದಕ್ಕಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಏನು ಮಾಡಬೇಕಪ್ಪ ಅಂದ್ರೆ ಉತ್ತರವನ್ನು ಅಲ್ಲಿ ಟಿಕ್ ಮಾಡಬೇಕು. ನೆಕ್ಸ್ಟ್, ಸಮಯ ವ್ಯವಸ್ಥೆ ತಪ್ಪು. ಮೊದಲು ಸುಲಭ ಪ್ರಶ್ನೆಗಳು ಅಟೆಂಪ್ಟ್ ಮಾಡಬೇಕು. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರ್ತದಪ್ಪ ಅಂದ್ರೆ, ನಮ್ಮ ಬ್ರೈನಿಗೆ ನಾವು ಏನು ಹೇಳಬೇಕಪ್ಪ ಅಂತಂದರೆ, ಕ್ವಶನ್ ಪೇಪರ್ ಇದ್ದಿದ್ದು ಈಸಿ ಅದ. ಹೌದಾ? ಕ್ವಶನ್ ಪೇಪರ್ ಈಸಿ ಅದ, ನಾ ಸಾಲ್ವ್ ಮಾಡಬಹುದು, ನಾನು ಟಿ ಇ ಟಿ ಪಾಸ್ ಆಗಬಲ್ಲೆ ಅನ್ನೋದನ್ನು ನೀವು ಮೈಂಡಿಗೆ ಮೊದಲು ಕಳಿಸ್ಬೇಕಾದ್ರೆ ನೀವೇನು ಮಾಡಬೇಕು, ಮೊದಲ ಸುಲಭ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಬೇಕು. ಹೌದಾ? ಅದರಲ್ಲಿ ಕನ್ನಡದಲ್ಲಿ ಇರುವಂಥ ಗದ್ಯ ಭಾಗ ಇರ್ಬೋದು, ಪದ್ಯ ಭಾಗ ಇರ್ಬೋದು, ಅದೇನು ಅಂಥದನ್ನು ಮೊದಲು ಸಾಲ್ವ್ ಮಾಡಬೇಕು. ಆ್ಯಂಡ್ ದೆನ್ ನೀವು ಸೈಕಾಲಜಿ ಕ್ವಶನ್ಸ್ಗಳಿಗೆ ಏನು ಮಾಡಬೇಕು, ಅಟೆಂಪ್ಟನ್ನು ಮಾಡಬೇಕು. ಹೌದಾ? ಇಲ್ಲಿಂದ ಏನಾಗ್ತದೆ, ನೀವು ಡಿಫಿಕಲ್ಟ್ ಕ್ವಶನ್ಸ್ಗೆ ಫಸ್ಟ್ ಹೋದ್ರಪ್ಪ ಅಂತಂದರೆ ಏನಾಗ್ತೈತಿ, ನಿಮ್ಮ ಮೈಂಡಿಗೆ ಅಲ್ಲೇ ಡಿಮಾರಲೈಸ್ ಆಗಿಬಿಡ್ತೈತಿ. ನಿಮ್ಮ ಮೈಂಡಿದ್ದು ಡಿಫಿಕಲ್ಟ್ ಅದ ಬರುವಂಥ ಆನ್ಸರ್ ಕೂಡ ನಿಮ್ಗೆ ಏನಾಗೋಂಗಿಲ್ಲ, ಬರುವುದಿಲ್ಲ. ಒಂದೇ ಆಯ್ಕೆಗೆ ಹೊಣೆಗಾರಿಕೆ ಇಡುವುದು, ಶೀಘ್ರವಾಗಿ ಬದಲಾಯಿಸುವುದು ತಪ್ಪಾಗುತ್ತದೆ. ಒಂದು ಆಯ್ಕೆಯನ್ನು ಚೂಸ್ ಮಾಡಿದ್ರಪ್ಪ ಅಂತಂದ್ರೆ ಅದೇನು ಮೇಲೆ ಅದಕ್ಕೆ ಏನು ಮಾಡಬೇಕು, ನೀವು ಸರಿ ಇರಲಿ ತಪ್ಪಿರಲಿ ಅದಕ್ಕೆ ಏನು ಇರಬೇಕು, ಟಿಕ್ ಆಗಿರಬೇಕು. ಎರಡೆರಡು ಟಿಕ್ ಹಾಕಬಾರ್ದು. ಹೌದಾ? ಲಾಂಗ್ ಕ್ವಶನ್ಸ್ ನೋಡಿ ಹೆದರಿ ಬಿಡುವುದು, ದೊಡ್ಡ ಕ್ವಶನ್ಸ್ಗಳನ್ನು ನೋಡಿ ಹೆದರಬಾರ್ದು. ಹೌದಾ? ಕ್ವಶನ್ಸ್ ದೊಡ್ಡದಿರ್ಬೋದು, ಅದನ್ನು ಮೊದಲು ತಿಳ್ಕೊಬೇಕು. ತಿಳ್ಕೊಂಡು ಅದಕ್ಕೆ ಉತ್ತರ ಏನಾಗಿರ್ತದೆ, ಸಿಂಪಲ್ ಆಗಿರ್ತೈತಿ. ಹೌದಾ?
ಅದು ಕ್ವಶನ್ನು ನೋಡಲಿಕ್ಕೆ ದೊಡ್ಡದಿರ್ತೈತಿ, ಬಟ್ ಅದರ ಉತ್ತರ ಬಹಳಷ್ಟು ಸಿಂಪಲ್ ಇರ್ತದೆ. ಸೊ ಕ್ವಶನ್ ನೋಡಿ ಅಂಜಬಾರ್ದು. ಮೊದಲು 1-2 ಸಲ ಕ್ವಶನನ್ನು ಓದಿದ ತಕ್ಷಣ ನಿಮ್ಗೆ ಅದಕ್ಕೆ ರಿಲೇಟೆಡ್ ಸಿಂಪಲ್ ಆನ್ಸರ್ ಯಾವುದು ಅನ್ನೋದು ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅವಾಗ ನೀವೇನು ಮಾಡ್ಬೋದು, ಟಿಕ್ಕನ್ನು ಮಾಡಬಹುದು. ಹೌದಾ. ಪೆಡಗೋಜಿ ಡೆಫಿನೇಷನ್ಗಳು ಮಿಕ್ಸ್ ಮಾಡಬಹುದು. ಇಲ್ಲಿ ನೋಡ್ರಿ, ಪೆಡಗೋಜಿ ಕ್ವಶನ್ ಕೇಳುವಾಗ ಅವ್ರು ಡೆಫಿನೇಷನ್ಗಳನ್ನು ಮಿಕ್ಸ್ ಮಾಡಿರ್ತಾರೆ. ಈ ಪಿಯಾಜೆ ಡೆಫಿನೇಷನ್ ಇರ್ಬೋದು, ವ್ಯಗೋಟ್ಸ್ಕಿ ಇರ್ಬೋದು, ಬ್ರೂನರ್ ಇರಬಹುದು, ಇವುಗಳ ಡೆಫಿನೇಷನ್ಗಳನ್ನು ನೀವು ಒಂದು ಸ್ವಲ್ಪ ರೀಡ್ ಮಾಡ್ಕೊಂಡಿರಬೇಕು. ಅವಾಗ ನಿಮಗೆ ಗೊತ್ತಾದ್ರೆ ಇದ್ರ ಯಾವ ಹೇಳಿದ್ದು ಡೆಫಿನೇಷನ್ ಅಂತ ಹೇಳಿ ಅದನ್ನು ಮಿಕ್ಸ್ ಮಾಡಿರ್ತಾರೆ. ಅಲ್ಲಿ ಒಂದು ಸ್ವಲ್ಪ ಚಾಣಾಕ್ಷ ಬುದ್ಧಿಯಿಂದ ನೀವೇನು ಮಾಡಬೇಕು, ಉತ್ತರವನ್ನು ಕೊಡಬೇಕು. ಹೌದಾ. ಕ್ವಶನ್ ಪೇಪರ್ ತೆಗೆಯೋನು ಕೂಡ ಏನು ಮಾಡ್ತಾರೆ, ಅಲ್ಲಿ ಟ್ವಿಸ್ಟ್ ಮಾಡಿ ಕ್ವಶನನ್ನು ಕೇಳ್ತಾರೆ. ಯಾವುದರೇ ಒಂದು ಡೆಫಿನೇಷನನ್ನು ಯಾರು ಹೇಳಿದ್ದು ಅಂತ ಕೇಳ್ತಾರೆ. ಸೊ ಅವಾಗ ನಮ್ಮ ಪಿಯಾಜೆ, ವ್ಯಗೋಟ್ಸ್ಕಿ, ಬ್ರೂನರ್ ಅವರ ಡೆಫಿನೇಷನ್ಸು ನಮಗೆ ಗೊತ್ತಿರಲೇಬೇಕು. ಹೌದಾ. ಯಾವುದ್ರ ಮೇಲೆ ಅವ್ರು ಪ್ರಯೋಗಗಳನ್ನು ಮಾಡಿರ್ತಾರೆ, ಹೌದಾ, ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಗ್ರಾಮರ್ ರೂಲ್ಸ್ ತಪ್ಪಾಗಿ ನೆನಪಿಡುವುದು. ನಾವು ಗ್ರಾಮರ್ ರೂಲ್ಸು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಆರ್ಟಿಕಲ್ಸ್ ಇರ್ಬೋದು, ಟೆನ್ಸಸ್, ಪ್ರಪೋಸಿಷನ್ಸ್ ಇರ್ಬೋದು, ಕನ್ನಡದಲ್ಲಿ ಬರುವಂಥ ಸಂಧಿಗಳು, ವಾಕ್ಯಗಳು, ಸಮಾಸಗಳು, ಅಲಂಕಾರಗಳು, ಇವೆಲ್ಲವುಗಳು ನಮಗೇನೋ ಇರ್ಬೋದು ವಿತ್ ಎಕ್ಸಾಂಪಲ್ ನಮಗೆ ನೆನಪಿಡಬೇಕು. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಇನ್ ಮ್ಯಾಥ್ಸ್ನಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ ನಾವು. ಸೊ ಆ ಮಿಸ್ಟೇಕ್ ಆಗಲ್ದಂಗೆ ಒಂದು ಸ್ವಲ್ಪ ಅಲ್ಲಿ ಏನು ಮಾಡಬೇಕು, ಕಾನ್ಸಂಟ್ರೇಷನನ್ನು ಕೊಡಬೇಕು. ಡೈಗ್ರಾಮ್ಸ್, ಚಾರ್ಟ್ ಆಧಾರಿತ ಪ್ರಶ್ನೆ ಓದದೆ ಉತ್ತರವನ್ನು ಕೊಡಬಾರ್ದು. ಹೌದಾ. ಪ್ರತಿ ಲೈನು, ಪ್ರತಿ ಡೈಗ್ರಾಮು, ಪ್ರತಿ ಚಾರ್ಟನ್ನು ಒಂದು ಬಿಟ್ಟು 2 ಸಲ ನೋಡಿ ಅದಕ್ಕೆ ಉತ್ತರವನ್ನು ಕೊಡಬೇಕು. ಹೌದಾ. ನ್ಯೂ ಪ್ಯಾಟರ್ನ್ MCQ ಅಂದರೆ ಬಿಟ್ಟು ಬಿಡುವುದು. ಎಲ್ಲ MCQಗಳು ಒಂದೇ ಲಾಜಿಕ್ ಇರುತ್ತವೆ ನೋಡ್ರಿ. ಎಲ್ಲ MCQಗಳು ಏನಿರ್ತಾವೆ, ಒಂದೇ ಲಾಜಿಕ್ನಲ್ಲಿ ಇರ್ತವೆ. ಹೌದಾ. ಪ್ಯಾಟರ್ನ್ MCQ ಪ್ಯಾಟರ್ನ್ ಹೊಸದೈತೆ ಅಂತ ಹೇಳಿ ಅದನ್ನು ಪ್ರಶ್ನೆಗಳನ್ನ ಬಿಡೋದು ಅಲ್ಲ. ಹೌದಾ. ಅದನ್ನು 1-2 ಸಲ ನೋಡಿದಪ್ಪ ಅಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಅದರ ಪ್ಯಾಟರ್ನ್ ಯಾವ ರೀತಿ ಅಂತ ಹೇಳಿ. ಅದೇ ರೀತಿಯಾಗಿ ನಾವೇನು ಮಾಡಬೇಕು, ಆನ್ಸರನ್ನು ಕೊಡಬೇಕು. ನೆಗೆಟಿವ್ ಆಪ್ಷನ್ಸ್ಗಳು ಮಿಕ್ಸ್ ಮಾಡುವುದು. ನಾಟ್ ರಿಲೇಟೆಡ್, ನಾಟ್ ಕರೆಕ್ಟ್ ಆನ್ಸರ್ಸ್ಗಳು ಏನಿರ್ತಾವಪ್ಪ, ಟಿಕ್ ಮಾಡುವಾಗ ನಾವೇನು ಮಾಡಬೇಕು, ಅದನ್ನು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಯಾವುದು ನೆಗೆಟಿವ್ ಆಪ್ಷನ್ಸ್ಗಳಿದ್ರು ಅದನ್ನು ಮಿಕ್ಸ್ ಮಾಡಬಾರ್ದು. ಹೌದಾ. ಪಾಸಿಟಿವ್ ಯಾವ ಇರ್ತಾವೆ ಅದಕ್ಕೆ ಟಿಕ್ ಮಾಡಿ ಆಪ್ಷನ್ಗಳನ್ನ ಹಾಕಬೇಕು. ನೆಕ್ಸ್ಟ್, ಲಾಸ್ಟ್ ಮಿನಿಟ್ ರಿಮೆಂಬರ್ ಮಾಡುವುದು. ಪರೀಕ್ಷೆಗೆ ಮುನ್ನ ಬಹಳಷ್ಟು ಕೂಲ್ ಆಗಿರಬೇಕು, ಕಾಮ್ ಆಗಿರಬೇಕು. ಟೆನ್ಷನನ್ನು ಪರೀಕ್ಷೆ ಬಹಳಷ್ಟು ಸಮೀಪ ಇದ್ದಾಗ ನಾವು ಯಾವತ್ತೂ ಓದಲಿಕ್ಕೆ ಹೋಗಬಾರ್ದು. ಜಸ್ಟ್ ರಿಕಾಲ್ ಮಾಡಬೇಕು. ರಿಕಾಲ್ ಮೀನ್ಸ್ ರಿವಿಷನ್. ಹೌದಾ. ಸೊ ಆ ಟೈಮ್ನಲ್ಲಿ ನಾವು ಹೊಸದನ್ನು ಓದಬಾರ್ದು, ರಿಕಾಲ್ ಮಾಡಬೇಕು. ಹೌದಾ. ಲಾಸ್ಟ್ ಮಿನಿಟ್ ರಿಮೆಂಬರ್ ಮಾಡೋದು, ಏನು ಓದಿರ್ತೀರಿ ಅದನ್ನು ರಿಕಾಲ್ ಮಾಡಬೇಕು. ಹೌದಾ. ಈ ರೀತಿ ಮಾಡೋದ್ರಿಂದ ಮಾತ್ರ ನಿಮಗೆ ಅದು ಒಂದು ಸ್ವಲ್ಪ ಎಕ್ಸಾಮಿನೇಷನ್ ನೆನಪುಳಿಲಿಕ್ಕೆ ಸಾಧ್ಯ. ಸಾಮಾನ್ಯ ಜ್ಞಾನ, EVS, SS ಅವುಗಳನ್ನು ತಪ್ಪಾಗಿ ಊಹಿಸುವುದು. ಕ್ವಶನ್ಗಳನ್ನು ವೇಗವಾಗಿ ಓದಿ ಅದಕ್ಕೆ ತಪ್ಪು ಉತ್ತರವನ್ನು ಕೊಡಬಾರದು. ಸಮಾಧಾನದಿಂದ ಓದಿ ಅದಕ್ಕೂ EVS ಮತ್ತು SSಗಳನ್ನು ತಪ್ಪಾಗಿ ಊಹಿಸಬಾರ್ದು. ಅದನ್ನು ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಉತ್ತರಗಳನ್ನು ಕೊಡು. ಪೆಡಗೋಜಿ ಪ್ರಿನ್ಸಿಪಲ್ಸ್ ಒಂದೇ ತರಹವೆಂದು ಭಾವಿಸುವುದು. ಇಲ್ಲಿ ನೋಡ್ರಿ, ಥಾರ್ಡಾಕ್ ಇದ್ದವ, ಸ್ಕಿನ್ನರ, ಬ್ರೂನರ್, ಇವ್ರ ಪ್ರಿನ್ಸಿಪಲ್ಸ್ಗಳು ಬೇರೆ ಬೇರೆ ಆಗಿರ್ತಾವೆ. ಹೌದಾ. ಇವರು ಒಂದೇ ಇದನ್ನು ಹೇಳಿರ್ಬೋದು, ಆದರೆ ಅವ್ರ ಪ್ರಿನ್ಸಿಪಲ್ಸ್ಗಳು ಬೇರೆ ಬೇರೆ ಆಗಿರ್ತಾವೆ. ಅದರ ಪ್ರಿನ್ಸಿಪಲ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಪೆಡಗೋಜಿಯಲ್ಲಿ. ಹೌದಾ. ಸೊ ರಿಪೀಟೆಡ್ ಕ್ವಶನ್ಸ್ ಅಂಡರ್ ಎಸ್ಟಿಮೇಟ್ ಮಾಡುವುದು. ನೋಡ್ರಿ, ನಾ 8 ಸಲ ಹೇಳಿದ್ದೇನೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಭಾಳಷ್ಟು ಸಲ ಹೇಳಿದ್ದೇನೆ. 70% ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ಗಳಿಂದ ರಿಪೀಟ್ ಆಗಿರ್ತದೆ. ಸೇಮ್ ಕ್ವಶನ್ ರಿಪೀಟ್ ಆಗಂಗಿಲ್ಲ, ಬಟ್ 70% ಕ್ವಶನ್ಸ್ಗಳು ಅದೇ ಪ್ಯಾಟರ್ನನ್ನು ಹೊಂದಿರ್ತಾವೆ. ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಹೊಂದಿರ್ತಾವವ. ಅದಕ್ಕಾಗಿ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಬೇಕಾದರೆ ನಾನು ವಿಡಿಯೋಗಳನ್ನು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ದೆನ್ ಟೆಸ್ಟ್ ಪೇಪರ್ ಲೆಂತ್ ಗಮನಿಸದೆ ಫಾಸ್ಟ್ ಆಗುವುದು. ಸ್ಲೋ ಸ್ಟಡಿ, ಕರೆಕ್ಟ್ ಆನ್ಸರ್ ಹೆಚ್ಚಾಗುತ್ತದೆ. ನೋಡಿರಿ, ಪೇಪರ್ಸ್ಗಳನ್ನು ನೋಡಿ ಅದಕ್ಕೆ ಟಿಕ್ ಮಾಡೋದನ್ನು ಕಲೀರಿ. ಕರೆಕ್ಟಾಗಿ ರೌಂಡಾಗಿ ಟಿಕ್ ಮಾಡಬೇಕು. ಹೌದಾ. ಡಬಲ್ ಟಿಕ್ ಮಾಡಬಾರ್ದು. ಹೌದಾ. ಇಷ್ಟು ಮಾಡೀನಿ ಅದಕ್ಕೆ ಇಷ್ಟು ಮಾಡೀನಿ, ಓಕೆ. ಆಪ್ಷನ್ ಕಂಪೇರ್ ಮಾಡದೆ ಆನ್ಸರನ್ನು ಹಾಕುವುದು. ಎಲ್ಲ ಆಪ್ಷನ್ಗಳನ್ನು ಕಂಪೇರ್ ಮಾಡೋದಿಲ್ಲ. ಒಂದು ಸರಿ ಅನಿಸ್ತಂದ್ರೆ ಓದಿದಂಥ ಆನ್ಸರ್ ಇತ್ತಂದ್ರೆ ಅದಕ್ಕೆ ಟಿಕ್ ಹಾಕೋದು. ಈ ರೀತಿ ಮಾಡಬಾರ್ದು. ಒಂದು ಸ್ವಲ್ಪ ಕಂಪ್ಯಾರಿಸನನ್ನು ಮಾಡಬೇಕು. ಯಾವ ರೀತಿ ಅದ 4 ಆಪ್ಷನಲ್ಲಿ ಆ ರೀತಿ ಅದನ್ನು
ಟಿಕ್ ಮಾಡಬೇಕು. ಆನ್ಸರ್ ಡೌಟ್ ಇದ್ದರೆ ಬದಲಾಯಿಸ್ತಿರುವುದು. ಮೊದಲ ಉತ್ತರ ಹೆಚ್ಚು ಬಾರಿ ಕರೆಕ್ಟಾಗಿರ್ತದೆ ನೋಡಿರಿ. ಹೆಚ್ಚಾನೆಚ್ಚು ಎ ಇದ್ದಿದ್ದು ಹೆಚ್ಚಾನೆಚ್ಚು ಸರಿಯಾಗಿರ್ತದೆ. ಆದರೂ ನೀವು ಸ್ವಲ್ಪ ವೇರಿಯೇಷನ್ಸ್ಗಳನ್ನ ನೋಡಿ ಅದಕ್ಕೇನು ಮಾಡಬೇಕು, ಉತ್ತರಗಳನ್ನ ಹಾಕಿ. OMR ಮಾರ್ಕಿಂಗ್ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ. ಹೌದಾ? ನೀವು ರೌಂಡ್ ಕ್ಲೀನಾಗಿ ಬಾಕ್ಸ್ನಲ್ಲಿ ಅದಕ್ಕೇನು ಮಾಡಬೇಕು, ರೌಂಡಾಗಿ ಅದಕ್ಕೇನು ಹಾಕಬೇಕಪ್ಪ ಅಂತಂದ್ರೆ OMR ಶೀಟ್ನಲ್ಲಿ ರೌಂಡ್ ಬಾಕ್ಸನ್ನು ಹಾಕಬೇಕು. ಹೌದಾ? ಸೊ ದೀಸ್ ಆರ್ ದಿ ಸಮ್ ಮಿಸ್ಟೇಕ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಟು ಪಾಸ್ TET ಎಕ್ಸಾಮಿನೇಷನ್. ಈ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಅಲ್ಲಿ ತಂದಿದ್ದೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಹೌದಾ? ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.